Good morning. Welcome to session 12 of chapter 1 of company law. Here we are going to discuss about the differences between companies limited by shares and companies limited by guarantee. Here, companies limited by shares. Before stepping into the points of differences between these two companies limited by shares and companies limited by guarantee, let's first understand the meaning of each type. ಕಂಪನೀಸ್ ಲಿಮಿಟೆಡ್ ಬೈ ಶೇರ್ಸ್ ಮತ್ತು ಕಂಪನೀಸ್ ಲಿಮಿಟೆಡ್ ಬೈ ಗ್ಯಾರಂಟಿ ಅದರ ನಡುವಿನ ವ್ಯತ್ಯಾಸಗಳನ್ನು ನಾವು ಸ್ಟಡಿ ಮಾಡುವ ಮೊದಲಾಗಿ ಕಂಪನೀಸ್ ಲಿಮಿಟೆಡ್ ಬೈ ಶೇರ್ಸ್ ಅಂದ್ರೇನು, ಕಂಪನೀಸ್ ಲಿಮಿಟೆಡ್ ಬೈ ಗ್ಯಾರಂಟಿ ಅಂದರೆ ಏನು ಅಂತ ಹೇಳುವಂಥ ಮೀನಿಂಗನ್ನು ಫಸ್ಟು ಲೆಟ್ಸ್ ಅಂಡರ್ಸ್ಟ್ಯಾಂಡ್. ಹಿಯರ್ ಕಂಪನೀಸ್ ಲಿಮಿಟೆಡ್ ಬೈ ಶೇರ್ಸ್ ಮೀನ್ಸ್ the liability of a company members is limited to the extent of amount unpaid on the shares. Such company is called company limited by shares. ಅಂತಂದರೆ ಶೇರ್ ಕ್ಯಾಪಿಟಲನ್ನು ಪೇಮೆಂಟ್ ಮಾಡುವಾಗ, ಫಾರ್ ಎಕ್ಸಾಂಪಲ್ ಒಂದು ಶೇರು 10 ರೂಪೀಸ್ ಇದೆ ಅಂತಂದರೆ ಅದರಲ್ಲಿ ಫಸ್ಟ್ ಕಾಲ್, ಸೆಕೆಂಡ್ ಕಾಲ್, ಅಪ್ಲಿಕೇಶನ್ ಅಲಾಟ್ಮೆಂಟ್, ಫಸ್ಟ್ ಕಾಲ್, ಸೆಕೆಂಡ್ ಕಾಲ್, ಫೈನಲ್ ಕಾಲ್ ಅಂತ ಹೇಳುವಂತಹ ಸ್ಟೇಜ್ಗಳಿದೆ ಅಂತಂದರೆ, ಫಸ್ಟ್ ಕಾಲ್ ಅಪ್ಲಿಕೇಶನ್ ಸ್ಟೇಜಲ್ಲಿ 2 ರೂಪೀಸ್, ಅಲಾಟ್ಮೆಂಟ್ ಸ್ಟೇಜಲ್ಲಿ 2 ರೂಪೀಸ್. ಸೊ 10 ರೂಪೀಸನ್ನು ಬೇರೆ ಬೇರೆ ಲೇಯರ್ಗಳಲ್ಲಿ, ಬೇರೆ ಬೇರೆ ಸ್ಟೇಜ್ಗಳಲ್ಲಿ, ಬೇರೆ ಬೇರೆ ಇಂಟರ್ವಲ್ಗಳಲ್ಲಿ ಕಲೆಕ್ಟ್ ಮಾಡ್ತಾರೆ. ಈ ಇಂಟರ್ವಲ್ಗಳಲ್ಲಿ ಅಮೌಂಟನ್ನು ಕಲೆಕ್ಟ್ ಮಾಡ್ತಾ 10 ರೂಪೀಸನ್ನು ಫುಲ್ ಕಲೆಕ್ಟ್ ಮಾಡ್ಕೊಳ್ತಾರೆ. ಸೊ ಅಪ್ಲಿಕೇಶನಲ್ಲಿ 2, ಅಲಾಟ್ಮೆಂಟಲ್ಲಿ 2, ಫಸ್ಟ್ ಕಾಲಲ್ಲಿ 2, ಸೆಕೆಂಡ್ ಕಾಲಲ್ಲಿ 2, ಫೈನಲ್ ಕಾಲಲ್ಲಿ 2 ಅಂತ ಆಗುವಾಗ, ಫೈನಲ್ ಕಾಲ್ ಆಗುವಾಗ ಫುಲ್ 10 ರೂಪೀಸನ್ನು ರಿಕವರ್ ಮಾಡ್ಕೋತದೆ. ಸೊ ಫಾರ್ ಎಕ್ಸಾಂಪಲ್ ಸೆಕೆಂಡ್ ಕಾಲ್ ಆಗಿದೆ, ಫೈನಲ್ ಕಾಲ್ ಆಗಿಲ್ಲ ಅಂತಂದರೆ ಅಪ್ಲಿಕೇಶನ್ 2 ಪ್ಲಸ್ ಅಲಾಟ್ಮೆಂಟ್ 2 ಪ್ಲಸ್ ಫಸ್ಟ್ ಕಾಲ್ 2 ಪ್ಲಸ್ ಸೆಕೆಂಡ್ ಕಾಲ್ 2, ಸೊ 8 ರೂಪೀಸ್ ಕಲೆಕ್ಟ್ ಆಗಿರ್ತದೆ 2 into 4 ಸ್ಟೇಜಲ್ಲಿ. 2 ರೂಪೀಸ್ ಈಸ್ ಪೆಂಡಿಂಗ್. ಈಗ 2 ರೂಪೀಸ್ ಈಸ್ the amount unpaid by the members. So members are nothing but the shareholders, alva. So members of the company, if they remain unpaid the due amount on the shares, company ಆ ಅಮೌಂಟನ್ನು ಶೇರ್ ಹೋಲ್ಡರಿಂದ ಕಲೆಕ್ಟ್ ಮಾಡಲಿಲ್ಲ ಅಂತಂದರೆ, ಸೊ ಆ ಮೆಂಬರ್ಸ್ನ ಲಯಬಿಲಿಟಿ ಅನ್ಪೇಯ್ಡ್ ಅಮೌಂಟ್ ಮೇಲೆ, ಅಂದರೆ ಈಚ್ ಶೇರಿಗೆ 2 ರೂಪೀಸ್ ಅವ್ರು ಇನ್ನೂ ಪೇ ಮಾಡಬೇಕು ತಾನೆ. ಸೊ ಆ 2 ರೂಪೀಸ್ನ ತನಕ 2 ರೂಪೀಸ್ ಮಾತ್ರ ಅವರ ಲಯಬಿಲಿಟಿ ಇದೆ. ಅಂಥ ಶೇರ್ಸ್, ಅಂಥ ಕಂಪನಿನ ನಾವೇನು ಕರಿತೇವೆ ಅಂತಂದರೆ ಕಂಪನೀಸ್ ಲಿಮಿಟೆಡ್ ಬೈ ಶೇರ್ಸ್. ಅಗೇನ್, ದ ಲಯಬಿಲಿಟಿ ಆಫ್ ಮೆಂಬರ್ಸ್ ಆಫ್ ಎ ಕಂಪನಿ ಇಫ್ ಲಿಮಿಟೆಡ್ ಟು ದ ಅಮೌಂಟ್ ಅನ್ಪೇಯ್ಡ್ ಆನ್ ಶೇರ್ಸ್, ಸಚ್ ಕಂಪನಿ ಈಸ್ ನೋನ್ ಆಸ್ ಕಂಪನೀಸ್ ಲಿಮಿಟೆಡ್ ಬೈ ಶೇರ್ಸ್. Moving on to the next type, that is companies limited by guarantee. Here, it's a special type where the liability of the members of a company is limited to the extent of amount fixed as stated in Memorandum of Association, where the member undertake to contribute to the assets of the company in case of liquidation or winding up, is called companies limited by guarantee. See, at the time of forming the company, we need to produce 2 important documents. Those are Memorandum of Association as well as Articles of Association. And here, the liability of, as per Memorandum of Association, if the liability of the members is limited to the extent of amount they have agreed in Memorandum of Association that they will contribute during the time of winding up, if the assets of the company are not sufficient to pay off the liabilities, those companies are called ಕಂಪನೀಸ್ ಲಿಮಿಟೆಡ್ ಬೈ ಗ್ಯಾರಂಟಿ. ಅಂತಂದರೆ ಒಂದು ಕಂಪನಿ ಕ್ಲೋಸ್ ಆಗುವಂತಹ ಟೈಮಲ್ಲಿ ಕಂಪನಿಯಲ್ಲಿರುವಂತಹ ಅಷ್ಟು ಅಸೆಟ್ಸನ್ನು ಸೇಲ್ ಮಾಡಿ ಕಂಪನಿಯ ಲಯಬಿಲಿಟೀಸನ್ನು ಅಥವಾ ಕಂಪನಿಗಿರುವಂತಹ ಸಾಲಗಳನ್ನು ಮರುಪಾವತಿಯನ್ನು ಮಾಡಲಾಗ್ತದೆ. ಸೊ ಕಂಪನಿಯಲ್ಲಿರುವಂತಹ ಎಲ್ಲ ಫಿಕ್ಸಡ್ ಅಸೆಟ್ಸ್ಗಳನ್ನು ಸೇಲ್ ಮಾಡಿದಾಗಲೂ ಕಂಪನಿಯ ಸಾಲಗಳನ್ನು ಪೇಮೆಂಟ್ ಮಾಡಲಿಕ್ಕೆ ಆಗಲಿಲ್ಲ ಅಂತಂದರೆ, ಅದು ಡಿಬೆಂಚರ್ ಆಗಿರ್ಬೋದು, ಪ್ರಿಫರೆನ್ಸ್ ಶೇರ್ಸ್ ಆಗಿರ್ಬೋದು, ಲಾಂಗ್ ಟರ್ಮ್ ಲೋನ್ಸ್ ಆಗಿರ್ಬೋದು, ಸೊ ಯಾವುದೇ ಸಾಲಗಳನ್ನು ಅಥವಾ ಡೆಫರ್ಡ್ ಎಕ್ಸ್ಪೆಂಡಿಚರ್ಗಳನ್ನಾಗಿರ್ಬೋದು, ಯಾವುದೇ ಮೀಟ್ ಮಾಡಲಿಕ್ಕೆ ಆಗಲಿಲ್ಲ, ಸಾಲಗಳನ್ನು ಮೀಟ್ ಮಾಡಲಿಕ್ಕೆ ಅಸೆಟ್ಸ್ ಸಾಕಾಗಲಿಲ್ಲ ಅಂತಂದರೆ, ಕಂಪನಿಯಲ್ಲಿರುವಂತಹ ಶೇರ್ ಹೋಲ್ಡರ್ಸು ಅಥವಾ ಮೆಂಬರ್ಸು ಅವರ ಪರ್ಸನಲ್ ಪ್ರಾಪರ್ಟಿಯಿಂದ ಆ ಅಮೌಂಟನ್ನು ತಕ್ಕೊಂಡು ಬರಬೇಕು.
ಅವರು ಆ ಅಮೌಂಟನ್ನು ಪೇಮೆಂಟ್ ಮಾಡಬೇಕು. ಸೊ ಇಂಥ ಕೇಸ್ಗಳಲ್ಲಿ ಕಂಪನಿ ಸ್ಟಾರ್ಟ್ ಆಗುವಾಗ ಪ್ರೊಡ್ಯೂಸ್ ಮಾಡುವಂತಹ 2 ಇಂಪಾರ್ಟೆಂಟ್ ಡಾಕ್ಯುಮೆಂಟ್ಗಳು ಮೆಮೊರಂಡಮ್ ಆಫ್ ಅಸೋಸಿಯೇಷನ್ ಮತ್ತು ಆರ್ಟಿಕಲ್ಸ್ ಆಫ್ ಅಸೋಸಿಯೇಷನಲ್ಲಿ, ಮೆಮೊರಂಡಮ್ ಆಫ್ ಅಸೋಸಿಯೇಷನಲ್ಲಿ ಅದನ್ನು ಹೇಳಿರ್ತಾರೆ, ವೆದರ್ ದ ಕಂಪನಿ ಈಸ್ ಲಿಮಿಟೆಡ್ ಬೈ ಶೇರ್ಸ್ ಅಥವಾ ಗ್ಯಾರಂಟಿ. ಸೊ ಈ ಕಂಪನಿ ಲಿಮಿಟೆಡ್ ಬೈ ಗ್ಯಾರಂಟಿ ಆಗಿದ್ದರೆ ಅಲ್ಲಿ ಮೆಮೊರಂಡಮ್ ಆಫ್ ಅಸೋಸಿಯೇಷನಲ್ಲಿ ಮೊದಲೇ ಹೇಳಿದ ಪ್ರಕಾರ ಮೆಂಬರ್ಸು ಕಂಪನಿ ಕ್ಲೋಸ್ ಆಗುವಂತಹ ಟೈಮಲ್ಲಿ ಅದರ ಅಸೆಟ್ಗಳಿಂದ ಸಾಲವನ್ನು ಕೊಡಲಿಕ್ಕೆ ಆಗೋದಿಲ್ಲ ಅಂತಂದರೆ ಅವರು ಎಷ್ಟು ಅಮೌಂಟನ್ನು ತಂದು ಕೊಡಬೇಕು ಅಂತ ಹೇಳುವಂಥದ್ದನ್ನು ಹೇಳಿದರೆ ಅಂತಹ ಕಂಪನಿಗಳನ್ನು ಕಂಪನೀಸ್ ಲಿಮಿಟೆಡ್ ಬೈ ಗ್ಯಾರಂಟಿ ಅಂತ ಕರೀತಾರೆ. ಹೋಪಿಂಗ್ ಯು ಅಂಡರ್ಸ್ಟುಡ್ ದಿಸ್. ಮೂವಿಂಗ್ ಆನ್ ಟು ದ ಗ್ರೌಂಡ್ಸ್ ಆಫ್ ಡಿಫರೆನ್ಸಸ್. ಹಿಯರ್ when you think of the grounds of differences between companies limited by shares and companies limited by guarantee, these points are extracted. These points can be extracted. The first one, share capital. Here, companies limited by shares must have share capital, whereas for companies limited by guarantee, share capital is not must. Even without share capital also, those types of companies can be ಎಸ್ಟಾಬ್ಲಿಷ್ಡ್. ಕಂಪನೀಸ್ ಲಿಮಿಟೆಡ್ ಬೈ ಶೇರ್ಸಿಗೆ ಶೇರ್ ಕ್ಯಾಪಿಟಲ್ ಬೇಕೇ ಬೇಕು. ಆದರೆ ಕಂಪನಿ ಲಿಮಿಟೆಡ್ ಬೈ ಗ್ಯಾರಂಟಿ ಆಗಬೇಕು ಅಂತಂದರೆ ಶೇರ್ ಕ್ಯಾಪಿಟಲ್ ಬೇಕೇ ಬೇಕಾಗೇ ಇಲ್ಲ. ಇಟ್ ಈಸ್ ನಾಟ್ ಮಸ್ಟ್. ಸೆಕೆಂಡ್ ಒನ್, ಲಯಬಿಲಿಟಿ. ಆನ್ ದ ಬೇಸಿಸ್ ಆಫ್ ಲಯಬಿಲಿಟಿ ಟು ಕ್ಲಾಸಿಫೈ, to distinct these two, in case of company limited by shares, the liability of shareholders is limited to the extent of amount unpaid on shares held by them. Companies limited by share ಆಗಿದ್ದರೆ ಅವರು ಒಂದು ಶೇರಿನ ಮೇಲೆ ಇನ್ನೆಷ್ಟು ಅಮೌಂಟನ್ನು ಪೇ ಮಾಡಬೇಕು, ಅನ್ಪೇಯ್ಡ್ ಅಮೌಂಟ್ ಏನಿದೆ ಅಲ್ಲಿ ತನಕ ಮಾತ್ರ ಅವರ ರೆಸ್ಪಾನ್ಸಿಬಿಲಿಟಿ ಇದೆ, ಅವರ ಒಂದು ಲಯಬಿಲಿಟಿ ಇದೆ. ಕಂಪನೀಸ್ ಲಿಮಿಟೆಡ್ ಬೈ ಗ್ಯಾರಂಟಿ ಆಗಿದ್ದರೆ ಲಯಬಿಲಿಟಿ ಆಫ್ ಮೆಂಬರ್ಸ್ ಈಸ್ ಲಿಮಿಟೆಡ್ ಟು ದ ಎಕ್ಸ್ಟೆಂಟ್ ಆಫ್ ಅಮೌಂಟ್ ಎಗ್ರೀಡ್ ಗ್ಯಾರಂಟಿಡ್ ಬೈ ದೆಮ್ to be paid at the time of winding up, to be brought in at the time of winding up. Companies limited by guarantee ಆಗಿದ್ದರೆ ಮೆಂಬರ್ಸ್, ಕಂಪನಿಯಲ್ಲಿರುವಂತಹ ಮೆಂಬರ್ಸ್ನ ಲಯಬಿಲಿಟಿ ಎಷ್ಟಿರ್ತದೆ ಅಂತ ಕೇಳಿದರೆ, ಎಷ್ಟು ಅಮೌಂಟನ್ನು ಕಂಪನಿ ಕ್ಲೋಸ್ ಆಗುವ ಟೈಮಲ್ಲಿ ಅಸೆಟಿಂದ ಲಯಬಿಲಿಟಿಯನ್ನು ಪೇಮೆಂಟ್ ಮಾಡಲಿಕ್ಕೆ ಸಾಧ್ಯ ಆಗದೇ ಇರುವಾಗ ಅವರು ತರ್ತೇನೆ ಅಂತ ಹೇಳಿ ಒಪ್ಕೊಂಡಿದ್ದಾರೋ ಅಷ್ಟು ಅವರ ಲಯಬಿಲಿಟಿ ಇರುವಂಥದ್ದು. ಸೊ ದಿಸ್ ಈಸ್ ಆನ್ ದ ಬೇಸಿಸ್ ಆಫ್ ಲಯಬಿಲಿಟಿ. Next one, nature of company. Companies limited by shares are mostly trading companies. Companies limited by shares ಆಗಿದ್ದರೆ ಅವುಗಳು ಪ್ರಾಫಿಟ್ ಪರ್ಪಸ್ಸಿಗೆ ಟ್ರೇಡ್ ಮಾಡುವಂತಹ ಕಂಪನಿಗಳಾಗಿರ್ತವೆ. ಕಂಪನೀಸ್ ಲಿಮಿಟೆಡ್ ಬೈ ಗ್ಯಾರಂಟಿ ಆರ್ ಮೋಸ್ಟ್ಲಿ ನಾನ್ ಟ್ರೇಡಿಂಗ್ ಕಂಪನೀಸ್. ಯಾವುದು ಚಾರಿಟಿಯ ಪರ್ಪಸ್ಸಿಗೆ, ಯಾವುದು ಸರ್ವಿಸ್ನ ಪರ್ಪಸ್ಸಿಗೆ, ಯಾವುದು ಪ್ರಾಫಿಟ್ನ ಪರ್ಪಸ್ಸಿಗೆ ಎಸ್ಟಾಬ್ಲಿಷ್ ಆಗದೇ ಇರ್ತದೋ ಅಂಥ ಟ್ರೇಡಿಂಗ್ ಕಂಪನಿಗಳನ್ನು ನಾವು ಅಂತಹ ಇನ್ಸ್ಟಿಟ್ಯೂಷನ್ಗಳನ್ನು ನಾನ್ ಟ್ರೇಡಿಂಗ್ ಕಂಪನೀಸ್ ಹೇಳಿ ಕರಿತೇವೆ. ಸೊ ಕಂಪನೀಸ್ ಲಿಮಿಟೆಡ್ ಬೈ ಗ್ಯಾರಂಟಿ ಆಲ್ಮೋಸ್ಟ್ ಎಲ್ಲ ಕೇಸ್ಗಳಲ್ಲಿ ನಾನ್ ಟ್ರೇಡಿಂಗ್ ಕಂಪನಿಗಳೇ ಆಗಿರ್ತವೆ. ಆ್ಯಂಡ್ ಆನ್ ದ ಬೇಸಿಸ್ ಆಫ್ ನೇಮ್, ಕಂಪನೀಸ್ ಲಿಮಿಟೆಡ್ ಬೈ ಶೇರ್ಸ್ ಮಸ್ಟ್ ಯೂಸ್ ದ ವರ್ಡ್ಸ್ ಪ್ರೈವೇಟ್ ಲಿಮಿಟೆಡ್ ಆರ್ ದ ವರ್ಡ್ ಲಿಮಿಟೆಡ್ ಅಲಾಂಗ್ ವಿತ್ ದೇರ್ ನೇಮ್ಸ್. ಯಾವತ್ತೂ ಕಂಪನೀಸ್ ಲಿಮಿಟೆಡ್ ಬೈ ಶೇರ್ಸ್ ಆಗಿದ್ದರೆ ಅವುಗಳು ಪ್ರೈವೇಟ್ ಲಿಮಿಟೆಡ್ ಅಥವಾ ಲಿಮಿಟೆಡ್ ಹೇಳುವಂತಹ ವರ್ಡನ್ನು ಅವರ ನೇಮ್ನ ಒಡನೆ ಸೇರಿಸ್ಕೊಳ್ತಾರೆ. ಫಾರ್ ಎಕ್ಸಾಂಪಲ್ ಎಕ್ಸ್ ಪ್ರೈವೇಟ್ ಲಿಮಿಟೆಡ್, XYZ ಲಿಮಿಟೆಡ್, ಈ ಥರ ಸೇರಿಸ್ಕೊಳ್ತಾರೆ. ಕಂಪನೀಸ್ ಲಿಮಿಟೆಡ್ ಬೈ ಗ್ಯಾರಂಟಿ ಕ್ಯಾನ್ ಡ್ರಾಪ್ ದ ವರ್ಡ್ಸ್ ಪ್ರೈವೇಟ್ ಲಿಮಿಟೆಡ್ ಆರ್ ದ ವರ್ಡ್ ಲಿಮಿಟೆಡ್ ಫ್ರಮ್ ದೇರ್ ನೇಮ್ಸ್ ವಿತ್ ದ ಪ್ರಯರ್ ಪರ್ಮಿಷನ್ ಆಫ್ ದ ಸೆಂಟ್ರಲ್ ಗೌರ್ಮೆಂಟ್. ಕಂಪನೀಸ್ ಲಿಮಿಟೆಡ್ ಬೈ ಗ್ಯಾರಂಟಿ ಆಗಿದ್ದರೆ ಅವ್ರಿಗೆ ಪ್ರೈವೇಟ್ ಲಿಮಿಟೆಡ್ ಅಥವಾ ಲಿಮಿಟೆಡ್ ಅಂತ ಹೇಳುವಂತಹ ವರ್ಡನ್ನು ಅವರ ಹೆಸರಿನ ಒಡನೆ ಸೇರಿಸಿಕೊಳ್ಳುವಂಥದ್ದನ್ನು ಬಿಟ್ಟು ಬಿಡಬಹುದು. ಸೊ ಅದಕ್ಕೆ ಸೆಂಟ್ರಲ್ ಗೌರ್ಮೆಂಟಿನ ಪ್ರಯರ್ ಪರ್ಮಿಷನನ್ನು ತಕ್ಕೊಂಡು ಇದನ್ನು ದೇ ಕ್ಯಾನ್ ಗೋ ಹೆಡ್ ಆಫ್ ಕ್ಯಾನ್ಸಲಿಂಗ್ ಇಟ್. ಓಕೆ, ನೆಕ್ಸ್ಟ್ ಲಾಸ್ಟ್ ಒನ್ ಈಸ್ ಆನ್ ದ ಬೇಸಿಸ್ ಆಫ್ ಡ್ಯೂ. ಕಂಪನೀಸ್ ಲಿಮಿಟೆಡ್ ಬೈ ಶೇರ್ಸ್, ದ ಅಮೌಂಟ್ ಅನ್ಪೇಯ್ಡ್ on the shares held by the shareholders can be called by the company during its life or during its winding up. ಅಂತಂದರೆ ಇಲ್ಲಿ ಕಂಪನಿ ಲಿಮಿಟೆಡ್ ಬೈ ಶೇರ್ಸ್ ಆದಾಗ
ನಾನು ಆಲ್ರೆಡಿ ಹೇಳಿದ ಹಾಗೆಯೇ 10 ರೂಪಾಯಿ ಇಫ್ ದ ಶೇರ್ ಈಸ್ ಪ್ರೈಸ್ಡ್ ₹10 ಆಗಿದ್ದರೆ ಅಪ್ಲಿಕೇಶನ್ ಸ್ಟೇಜಲ್ಲಿ ₹2, ಅಲಾಟ್ಮೆಂಟ್ ಸ್ಟೇಜಲ್ಲಿ ₹2, ಫಸ್ಟ್ ಕಾಲ್ ಸ್ಟೇಜಲ್ಲಿ ₹2, ಸೆಕೆಂಡ್ ಕಾಲ್ ಸ್ಟೇಜಲ್ಲಿ ₹2, ಫೈನಲ್ ಕಾಲ್ ಸ್ಟೇಜಲ್ಲಿ ₹2 ಕಲೆಕ್ಟ್ ಮಾಡುವಂತಹ ಸಿಸ್ಟಮ್ ಇದ್ದಾಗ ಫೈನಲ್ ಕಾಲ್ ಇದು ₹2 ಮಾತ್ರ ಬಾಕಿ ಇದೆ ಅಂತಂದ ಪಕ್ಷದಲ್ಲಿ ಇಲ್ಲಿ ಅಮೌಂಟ್ ಅನ್ಪೇಯ್ಡ್ ಆನ್ ಶೇರ್ಸ್ ಈಸ್ ₹2 ಫ್ರಮ್ ಈಚ್ ಮೆಂಬರ್ ಅಂತ ಆಯಿತು, ಆನ್ ಈಚ್ ಶೇರ್. ಸೊ ಪ್ರತಿಯೊಂದು ಶೇರ್ನ ಮೇಲೆ ₹2 ಬರಲಿಕ್ಕೆ ಬಾಕಿ ಇದೆ, ₹8 ಕಲೆಕ್ಟ್ ಆಗಿದೆ ಅಂತಂದರೆ ಆ ₹2 ಅವರು ಡ್ಯೂರಿಂಗ್ ಲೈಫ್ ಟೈಮ್, ಕಂಪನಿಯ ಲೈಫ್ ಟೈಮಲ್ಲಿ ಯಾವಾಗ ಬೇಕಾದರೂ ಕಲೆಕ್ಟ್ ಮಾಡುವಂತಹ ಒಂದು ಪರ್ಮಿಷನ್ ಅವರಿಗೆ ಇದೆ. ಓಕೆ, ಆರ್ ಡ್ಯೂರಿಂಗ್ ಇಟ್ಸ್ ವೈಂಡಿಂಗ್ ಅಪ್. ಸೊ ಅವು ವೈಂಡಿಂಗ್ ಅಪ್ ಅಂತ ಹೇಳಿದರೆ ಅವರು ಕ್ಲೋಸ್ ಆಗುವಾಗ, ಕಂಪನಿಯನ್ನು ಕ್ಲೋಸ್ ಮಾಡುವಾಗ, ಸೊ ಅಮೌಂಟ್ ಅನ್ಪೇಯ್ಡ್ ಆನ್ ಶೇರ್ಸ್, ಕಂಪನಿಯ ಶೇರ್ಗಳ ಮೇಲೆ ಪೇ ಆಗದಂತಹ ಅಮೌಂಟನ್ನು ಕಂಪನಿಯ ಲೈಫ್ ಟೈಮಲ್ಲಿ ಅಥವಾ ಕಂಪನಿ ಕ್ಲೋಸ್ ಆಗುವಾಗ ಅದನ್ನು ಕಲೆಕ್ಟ್ ಮಾಡುವಂತಹ ಸ್ಪೆಷಲ್ ರೈಟ್ಸು ಕಂಪನಿಗಿದೆ. ವೈರಸ್ ಕಂಪನಿ ಲಿಮಿಟೆಡ್ ಬೈ ಗ್ಯಾರಂಟಿ ಇದ್ದಾಗ ಗ್ಯಾರಂಟಿಡ್ ಅಮೌಂಟ್ ಬಿಕಮ್ಸ್ ಡ್ಯೂ ಓನ್ಲಿ ವೆನ್ ದ ಕಂಪನಿ ಈಸ್ ವೈಂಡಿಂಗ್ ಅಪ್ and the assets of the company are not sufficient to meet its liabilities. ಒಂದು ಕಂಪನಿ ವೂಂಡಪ್ ಆಗ್ತಾ ಇದೆ, ವೈಂಡಿಂಗ್ ಅಪ್ ಆಗ್ತಾ ಇದೆ, ಲಿಕ್ವಿಡೇಟ್ ಆಗ್ತಾ ಇದೆ, ಕ್ಲೋಸ್ ಆಗ್ತಾ ಇದೆ ಅಂತಂದರೆ ಕಂಪನಿಗೆ ಫೈನಾನ್ಷಿಯಲಿ ಇಟ್ ಈಸ್ ಫೈಂಡಿಂಗ್ ವೆರಿ ಡಿಫಿಕಲ್ಟ್ ಆ್ಯಂಡ್ ನಾಟ್ ವರ್ದಿ ಟು ಕಂಟಿನ್ಯೂ ಆಗಿದ್ದಾಗ, ಕಂಪನಿಯನ್ನು ನಡೆಸುವಂಥದ್ದು ಅಸಾಧ್ಯವೆಂದು ಕಂಡು ಬಂದಂತಹ ಪಕ್ಷದಲ್ಲಿ ಕಂಪನಿಯನ್ನು ಕ್ಲೋಸ್ ಮಾಡುವ ಕಡೆಗೆ ಯಾವಾಗ ಅವರು ಮುಖ ಮಾಡುತ್ತಾರೋ ಆಗ ಕಂಪನಿ ಲಿಮಿಟೆಡ್ ಬೈ ಗ್ಯಾರಂಟಿ ಆದಾಗ, ಒಂದು ಕಂಪನಿ ವೂಂಡಪ್ ಆದರೆ ಅಥವಾ ಒಂದು ಕಂಪನಿ ಲಿಕ್ವಿಡೇಷನ್ ಆದಾಗ, ಒಂದು ಕಂಪನಿ ಲಾಸಲ್ಲಿದ್ದಾಗ ಮಾತ್ರ ಅವರು ಅಮೌಂಟನ್ನು, ಕಂಪನಿ ಮೆಂಬರ್ಸು ಅಮೌಂಟನ್ನು ತರಬೇಕಾದಂತಹ ರೆಸ್ಪಾನ್ಸಿಬಿಲಿಟಿ ಅವರಿಗೆ ಇದೆ. ಸೊ ದಿಸ್ ಈಸ್ ಕಂಪನಿ ಲಿಮಿಟೆಡ್ ಬೈ ಗ್ಯಾರಂಟಿ. ಸೊ ಆನ್ ದೀಸ್ ಗ್ರೌಂಡ್ಸ್ companies limited by shares and company limited by guarantee can be bifurcated. And moving on to the last topic, here the next topic is, when does a private company can become a public company? A private company can be converted into a public company under some circumstances. ಕೆಲವೊಂದು ಸರ್ಕಮ್ಸ್ಟ್ಯಾನ್ಸ್ಗಳಲ್ಲಿ ಸೆಕ್ಷನ್ 14 ಪ್ರಕಾರ ಕೆಲವೊಂದು ಸ್ಟೆಪ್ಗಳ ಮೂಲಕ ಪ್ರೈವೇಟ್ ಕಂಪನಿಯನ್ನು ಪಬ್ಲಿಕ್ ಕಂಪನಿಯಾಗಿ ಕನ್ವರ್ಟ್ ಮಾಡುವಂತಹ ಒಂದು ಸ್ಪೆಷಲ್ ಕೇಸ್ಗಳಿದೆ. ಸೊ ಯಾವುದೆಲ್ಲ ಸ್ಟೆಪ್ಗಳು ಅಂತ ಕೇಳಿದರೆ, ಯಾವುದೆಲ್ಲ ನೆಸೆಸಿಟೀಸ್ ಕೇಳಿದರೆ, ದ ಫಸ್ಟ್ ಒನ್ ಈಸ್ ಸ್ಪೆಷಲ್ ರೆಸೊಲ್ಯೂಷನ್. ಎ ಕಂಪನಿ ಗೆಟ್ಸ್ ಕನ್ವರ್ಟೆಡ್ ಇಟ್ಸ್ ಸೆಲ್ಫ್ ಇಂಟು ಎ ಪಬ್ಲಿಕ್ ಕಂಪನಿ ಬೈ ಅಮೆಂಡಿಂಗ್ ಇಟ್ಸ್ ಆರ್ಟಿಕಲ್ಸ್ ಆಫ್ ಅಸೋಸಿಯೇಷನ್. ಪ್ರೈವೇಟ್ ಕಂಪನಿಯಿಂದ ಪಬ್ಲಿಕ್ ಕಂಪನಿಗೆ ಕನ್ವರ್ಟ್ ಆಗುವಂತಹ ಪ್ರೈವೇಟ್ ಕಂಪನಿ ಅದರ ಆರ್ಟಿಕಲ್ಸ್ ಆಫ್ ಅಸೋಸಿಯೇಷನನ್ನು ಅಮೆಂಡ್ ಮಾಡಬೇಕು, ಚೇಂಜ್ ಮಾಡ್ಕೋಬೇಕು. ಸೊ ಚೇಂಜ್ ಮಾಡೋದ್ರ ಮೂಲಕ ಕನ್ವರ್ಟ್ ಮಾಡ್ಕೊಳ್ಬೋದು. ಸೆಕ್ಷನ್ 14 ಆಫ್ ದ ಕಂಪನೀಸ್ ಆ್ಯಕ್ಟ್ ಆಫ್ 2013 ಇನ್ ದಿಸ್ ರಿಗಾರ್ಡ್ ಪ್ರೊವೈಡ್ಸ್ ದ್ಯಾಟ್ ಎ ಪ್ರೈವೇಟ್ ಕಂಪನಿ ಕ್ಯಾನ್ ಅಮೆಂಡ್ ಇಟ್ಸ್ ಆರ್ಟಿಕಲ್ಸ್ ಫಾರ್ ದ ಪರ್ಪಸ್ ಬೈ ಪಾಸಿಂಗ್ ಎ ಸ್ಪೆಷಲ್ ರೆಸೊಲ್ಯೂಷನ್. ಏನು ಹೇಳ್ತಾ ಇದ್ದೇನೆ ಅಂತಂದರೆ, ಒಂದು ಸ್ಪೆಷಲ್ ರೆಸೊಲ್ಯೂಷನನ್ನು ಪಾಸ್ ಮಾಡೋದ್ರ ಮೂಲಕ ಒಂದು ಸ್ಪೆಷಲ್ ಆದಂತಹ ಬೈ ಪಾಸಿಂಗ್ ಎ ಸ್ಪೆಷಲ್ ರೆಸೊಲ್ಯೂಷನ್ ಎ ಪ್ರೈವೇಟ್ ಕಂಪನಿಯ ಆರ್ಟಿಕಲನ್ನು ಅಮೆಂಡ್ ಮಾಡಲಿಕ್ಕೆ ಸಾಧ್ಯ ಇದೆ. ಅಂತಂದರೆ ಕಂಪನೀಸ್ ಆ್ಯಕ್ಟ್ ಆಫ್ 2013 ಸೆಕ್ಷನ್ 14 ಪ್ರೊವೈಡ್ಸ್ ಫಾರ್ ದಿಸ್. ಏನು ಹೇಳ್ತಾ ಇದೆ, ಒಂದು ಸ್ಪೆಷಲ್ ರೆಸೊಲ್ಯೂಷನನ್ನು ಪಾಸ್ ಮಾಡೋದ್ರ ಮೂಲಕ ಕನ್ವರ್ಷನ್ ಸಾಧ್ಯ ಇದೆ. ಸೊ this special resolution is passed by deleting the statutory requirements laid down in section 2 subsection 68 of the Companies Act, which make a company, a private company becomes a public company. ಅಂತಂದರೆ ಸೆಕ್ಷನ್ 2 ಸಬ್ಸೆಕ್ಷನ್ 68ನಲ್ಲಿ ಹೇಳಿದಂತಹ ಸ್ಟ್ಯಾಚ್ಯುಟರಿ ರಿಕ್ವೈರ್ಮೆಂಟ್ಸ್ಗಳನ್ನು ಡಿಲೀಟ್ ಮಾಡೋದ್ರ ಮೂಲಕ ಒಂದು ಪ್ರೈವೇಟ್ ಕಂಪನಿ ಪಬ್ಲಿಕ್ ಕಂಪನಿಯಾಗಿ ಕನ್ವರ್ಟ್ಗೊಳ್ತದೆ. ಸೊ articles of a private company are amended to raise its membership beyond 200, to which permits for the transferability of shares and which extends invitation to
general public for subscribing its shares or debentures or any security, and it becomes a public company with the effect from the date of such alteration. ಇಲ್ಲಿ ಪ್ರೈವೇಟ್ ಕಂಪನಿಯ ಮ್ಯಾಕ್ಸಿಮಮ್ ನಂಬರ್ ಆಫ್ ಮೆಂಬರ್ಸ್ 200 ಅದನ್ನು ಇನ್ಕ್ರೀಸ್ ಮಾಡಬೇಕು. ಒಂದು ಪ್ರೈವೇಟ್ ಕಂಪನಿ ಪಬ್ಲಿಕ್ ಕಂಪನಿಯಾಗಿ ಕನ್ವರ್ಟ್ ಆಗುವಾಗ ಮ್ಯಾಕ್ಸಿಮಮ್ ನಂಬರ್ ಆಫ್ ಮೆಂಬರ್ಸ್ 200ಗಿಂತ ಜಾಸ್ತಿ ಮಾಡಬೇಕಾಗಿ ಬರ್ತದೆ. ಮತ್ತು ಜನರಲ್ ಪಬ್ಲಿಕ್ಕಿಗೆ ಅದರ ಶೇರ್ಸ್ ಮತ್ತು ಡಿಬೆಂಚರ್ಗಳಿಗೆ ಸಬ್ಸ್ಕ್ರೈಬ್ ಆಗುವಂತಹ ರೈಟನ್ನು ಕೊಡಬೇಕಾಗ್ತದೆ. ಮತ್ತು ಫ್ರೀ ಟ್ರಾನ್ಸ್ಫರ್ ಶೇರ್ಸು ಒನ್ ಹ್ಯಾಂಡ್ ಟು ಅನದರ್ ಹ್ಯಾಂಡ್ ಫ್ರೀ ಮೂವ್ ಆಗೋ ಹಾಗೆ ಪರ್ಮಿಷನನ್ನು ಕೊಡಬೇಕಾಗ್ತದೆ. ಮತ್ತು ಯಾವ ದಿನದಿಂದ, ಸೊ ಈ ಮೂರನ್ನು ಆಲ್ಟರ್ ಮಾಡಬೇಕಾಗಿ ಬರ್ತದೆ. ಅದೂ ಅಲ್ಲದೆ ಯಾವ ದಿನದಿಂದ ಆಲ್ಟ್ರೇಷನನ್ನು ಮಾಡ್ತೇವೋ, ಯಾವ ದಿನದಿಂದ ಪ್ರೈವೇಟ್ ಕಂಪನಿ ಪಬ್ಲಿಕ್ ಕಂಪನಿಯಾಗಿ ಕನ್ವರ್ಟ್ಗೊಳ್ತದೋ ಅದೇ ದಿನದಿಂದ ಅದು ಪಬ್ಲಿಕ್ ಕಂಪನಿಯಾಗಿ ಕಾರ್ಯನಿರ್ವಹಣೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತದೆ. ಹಿಯರ್ the company will cease to enjoy the privileges and exemptions conferred on a private company, and the provisions of Company Act shall apply to it as if it is a public company. ಒಂದು ಯಾವ ದಿನದಿಂದ ಪ್ರೈವೇಟ್ ಕಂಪನಿ ಪಬ್ಲಿಕ್ ಕಂಪನಿಯಾಗಿ ಕನ್ವರ್ಟ್ಗೊಳ್ತದೋ ಅಲ್ಲಿಂದ ಇಟ್ ಸೀಸಸ್ ಟು ಎಕ್ಸ್ಪೀರಿಯನ್ಸ್ ದ ಪ್ರಿವಿಲೇಜಸ್ ಅಂತಂದರೆ ಸೀಸಸ್ ಟು ಎಂಜಾಯ್ ದ ಪ್ರಿವಿಲೇಜಸ್. ಅದು ಪ್ರೈವೇಟ್ ಕಂಪನಿ ಪಬ್ಲಿಕ್ ಕಂಪನಿಗೆ ಪಬ್ಲಿಕ್ ಕಂಪನಿಗೆ ಇರುವಂತಹ ವಾಟ್ ಇಟ್ ಈಸ್ ಕಾಲ್ಡ್ ಪ್ರಿವಿಲೇಜಸನ್ನು, ಪಬ್ಲಿಕ್ ಕಂಪನಿಗೆ ಇರುವಂತಹ ಅಡ್ವಾಂಟೇಜಸನ್ನು ಅನುಭವಿಸೋದಕ್ಕೆ ಸ್ಟಾರ್ಟ್ ಮಾಡ್ತದೆ. ಸೊ ಟೋಟಲಿ ಟು ಕನ್ಕ್ಲೂಡ್ ದ್ಯಾಟ್ ಅಂಡರ್ ಸ್ಪೆಷಲ್ ರೆಸೊಲ್ಯೂಷನ್ ಇಟ್ ಈಸ್ ಪಾಸಿಬಲ್ ಟು ಕನ್ವರ್ಟ್ ಎ ಪ್ರೈವೇಟ್ ಕಂಪನಿ ಇಂಟು ಪಬ್ಲಿಕ್ ಕಂಪನಿ. ಆ್ಯಂಡ್ ಮೂವಿಂಗ್ ಆನ್ ಟು ದ ನೆಕ್ಸ್ಟ್ ಒನ್, increase in membership. As I said just now, according to Section 3 of Companies Act of 2013, if the minimum number of members for a private company is 2, okay, and if for a public company it is 7. So while converting a private company into public company, you have to see to it on one thing, that if the minimum number of members is below 7 for a private company, you need to raise it to 7. Okay, ಅಂದರೆ ಯಾವ ಒಂದು ಪ್ರೈವೇಟ್ ಕಂಪನಿ ಮತ್ತು ಪಬ್ಲಿಕ್ ಕಂಪನಿಯಾಗಿ ಕನ್ವರ್ಟ್ಗೊಳ್ತದೋ ಮಿನಿಮಮ್ ನಂಬರ್ ಆಫ್ ಮೆಂಬರ್ಸ್ ಸ್ಟಿಪ್ಯುಲೇಷನ್ ರೂಲು ಇಲ್ಲಿ ಅಪ್ಲೈ ಆಗಿ ಬಿಡ್ತದೆ. ಸೊ ಮಿನಿಮಮ್ ನಂಬರ್ ಆಫ್ ಮೆಂಬರ್ಸ್ ರೂಲನ್ನು ನಾವು ನೋಡುವಾಗ ಪ್ರೈವೇಟ್ ಕಂಪನಿಗೆ ಅದು 2 ಆಗಿದ್ದರೆ ಪಬ್ಲಿಕ್ ಕಂಪನಿಗೆ ಅದು 7. ಪಬ್ಲಿಕ್ ಕಂಪನಿ ಪ್ರೈವೇಟ್ ಕಂಪನಿ ಪಬ್ಲಿಕ್ ಕಂಪನಿಯಾಗಿ ಕನ್ವರ್ಟ್ ಆಗುವಾಗ ಅದರ ಮೆಂಬರ್ಸು 7ಗಿಂತ ಕಡಿಮೆ ಇದ್ದಾರೆ ಅಂತಂದರೆ ಅದು 7 ಆಗೋ ಹಾಗೆ ನೋಡ್ಕೋಬೇಕು. Next one, increase in number of directors. If the number of directors is less than 3, it must be raised to not less than 3. Section 149 ಪ್ರಕಾರ minimum number of directors for a private company is 2 and for a public company is 3. ಒಂದು ಪ್ರೈವೇಟ್ ಕಂಪನಿ ಪಬ್ಲಿಕ್ ಕಂಪನಿಯಾಗಿ ಕನ್ವರ್ಷನ್ಗೊಳ್ಳುವಾಗ ನಂಬರ್ ಆಫ್ ಡೈರೆಕ್ಟರ್ಸು ಪ್ರೈವೇಟ್ ಕಂಪನಿಯಲ್ಲಿ ಲೆಸ್ ದ್ಯಾನ್ 3 ಇದ್ದಾರೆ ಅಂತಂದರೆ 3 ಜನ ಡೈರೆಕ್ಟರ್ಗಳು ಇರುವ ಹಾಗೆ ನೋಡಿಕೊಳ್ಳುವಂತಹ ರೆಸ್ಪಾನ್ಸಿಬಿಲಿಟಿ ಪ್ರೈವೇಟ್ ಕಂಪನಿಗೆ ಇದೆ. ಫೈಲಿಂಗ್ ಆಫ್ ಆಲ್ಟರ್ಡ್ ಆರ್ಟಿಕಲ್. ಇಲ್ಲಿ ಒಂದು ಇಂಟ್ರೆಸ್ಟಿಂಗ್ ಮ್ಯಾಟರ್ ಏನು ಕೇಳಿದರೆ, ಎವ್ರಿ ಆಲ್ಟ್ರೇಷನ್ ಆಫ್ ದ ಆರ್ಟಿಕಲ್ ಅಂಡರ್ ದಿಸ್ ಸೆಕ್ಷನ್ ಶಾಲ್ ಬಿ ಫೈಲ್ಡ್ ವಿತ್ ದ ರಿಜಿಸ್ಟ್ರಾರ್ ಇನ್ ಫಾರ್ಮ್ ನಂಬರ್ INC 27 together with a printed copy of the altered articles within a period of 15 days in such a manner as may be prescribed, who shall register the same. ನಾನು ಏನು ಹೇಳಬೇಕು ಅಂತಂದರೆ, ಯಾವುದೇ ಆಲ್ಟ್ರೇಷನನ್ನು ಅಫ್ಕೋರ್ಸ್ ಪ್ರೈವೇಟ್ ಕಂಪನಿ ಪಬ್ಲಿಕ್ ಕಂಪನಿಯಾಗಿ ಬರುವಾಗ ಪ್ರೈವೇಟ್ ಕಂಪನಿ ವೈಲ್ ಎ ಪ್ರೈವೇಟ್ ಕಂಪನಿ ಇನ್ ಕೋರ್ಸ್ ಆಫ್ ಗೆಟಿಂಗ್ ಕನ್ವರ್ಟೆಡ್ ಟು ಪಬ್ಲಿಕ್ ಕಂಪನಿ, it need to cancel some of the articles. ಓಕೆ, ಸೊ ಈ ಎಲ್ಲ ಆಲ್ಟ್ರೇಷನ್ನ ಕೇಸಲ್ಲೂ ಪ್ರೈವೇಟ್ ಕಂಪನಿ ಪಬ್ಲಿಕ್ ಕಂಪನಿಯಾಗಿ ಕನ್ವರ್ಟ್ ಆಗುವಾಗ ಕೆಲವೊಂದು ಆರ್ಟಿಕಲ್ಸನ್ನು ಕಂಪನಿ ಲಾದಲ್ಲಿರುವಂತಹ ಹೇಳಿದಂತಹ ಆರ್ಟಿಕಲ್ಸನ್ನು ಕ್ಯಾನ್ಸಲ್ ಮಾಡಬೇಕಾಗಿ ಬರ್ತದೆ, ನಾಟ್ ಅಪ್ಲಿಕೇಬಲ್ ಆಗಿ ಬರ್ತದೆ. ಸೊ ಕ್ಯಾನ್ಸಲ್ ಮಾಡಬೇಕಾಗಿ ಬಂದಾಗ, ಅಮೆಂಡ್ ಮಾಡಬೇಕಾಗಿ ಕ್ಯಾನ್ಸಲ್ ಮಾಡಬೇಕಾಗಿ ಬಂದಾಗ ಅದನ್ನು ರಿಜಿಸ್ಟ್ರಾರ್ ಹತ್ರ ಫಾರ್ಮ್ ನಂಬರ್
27ನಲ್ಲಿ INC 27ನಲ್ಲಿ ಟುಗೆದರ್ ವಿತ್ ದ ಪ್ರಿಂಟೆಡ್ ಕಾಪಿ ಆಫ್ ಆಲ್ಟರ್ಡ್ ಆರ್ಟಿಕಲ್ಸ್. ಸೊ ಯಾವ ಆರ್ಟಿಕಲನ್ನು ಕ್ಯಾನ್ಸಲ್ ಮಾಡಿದೆ ಮತ್ತು ಆಲ್ಟರ್ ಮಾಡಿ ಅದು ಯಾವ ಥರ ಆಗಿದೆಯೋ ಆಲ್ಟರ್ಡ್ ಆರ್ಟಿಕಲ್ಸ್ ಮತ್ತು ಕ್ಯಾನ್ಸಲ್ಡ್ ಆರ್ಟಿಕಲ್ಸ್ ಎರಡನ್ನೂ ಒಟ್ಟು ಸೇರಿಸಿಕೊಂಡು 15 ದಿವಸಗಳ ಒಳಗಾಗಿ ಓಕೆ ಯಾರು ರಿಜಿಸ್ಟರ್ ಮಾಡ್ತಾರೋ ಅವರಿಗೆ ಅದನ್ನು ತಲುಪಿಸಬೇಕು. ನೆಕ್ಸ್ಟ್, ಆಲ್ಟ್ರೇಷನ್ ಟು ಬಿ ನೋಟೆಡ್ ಇನ್ ಎವ್ರಿ ಕಾಪಿ. ಸೊ ಈ ಪ್ರತಿಯೊಂದು ಆಲ್ಟರ್ ಆದಂತಹ ಆರ್ಟಿಕಲ್ಸನ್ನು ಎಲ್ಲ ಕಾಪಿಗಳಲ್ಲೂ ನೋಟ್ ಮಾಡಬೇಕಾದಂತಹ ಅಗತ್ಯ ಇಲ್ಲ. ಸೆಕ್ಷನ್ 15 ಸಬ್ಸೆಕ್ಷನ್ 1 ಪ್ರಕಾರ ಎಲ್ಲ ಆಲ್ಟರ್ ಆದಂತಹ ಎಲ್ಲ ಆರ್ಟಿಕಲ್ಸನ್ನು ಎಲ್ಲ ಕಾಪಿಗಳಲ್ಲೂ ಕಳಿಸಿಕೊಡುವಂತಹ ಎಲ್ಲ ಕಾಪಿಗಳಲ್ಲೂ ನೋಟ್ ಮಾಡಬೇಕಾದಂತಹ ಅಗತ್ಯ ಇಲ್ಲ. ಸೊ ಎವ್ರಿ ಆಲ್ಟ್ರೇಷನ್ ಮೇಡ್ ಇನ್ ದ ಆರ್ಟಿಕಲ್ಸ್ ಆಫ್ ಎ ಕಂಪನಿ ನೀಡ್ ನಾಟ್ ಬಿ ನೋಟೆಡ್ ಇನ್ ಎವ್ರಿ ಕಾಪಿ ಆಫ್ ದ ಆರ್ಟಿಕಲ್. ಇಲ್ಲೇ ನೆಕ್ಸ್ಟ್, ವಾಟ್ ಹ್ಯಾಪನ್ಸ್ ಇಫ್ ದ ಡಿಫಾಲ್ಟ್ ಈಸ್ ಮೇಡ್ ಅಂತ ಹೇಳೋದನ್ನು ನೋಡುವ. ಸೊ ದೀಸ್ ಆರ್ ದ ಡಿಫರೆಂಟ್ these are the different points one has to bear in mind while converting a private company into public company. So if default happens, what should be done? ಒಂದು ವೇಳೆ ಈ ಥರ ಮಾಡಲಿಲ್ಲ ಅಂತಂದರೆ ಏನು ಮಾಡ್ಬೋದು? If the default is made complying with the above said provision, so the company and every officer of the company who is in default shall be punishable with the fine. ಓಕೆ, ಒಂದು ಕಂಪನಿ ಪ್ರೈವೇಟ್ ಕಂಪನಿ ಪಬ್ಲಿಕ್ ಕಂಪನಿ ಆಗುವಾಗ ಕ್ಯಾನ್ಸಲ್ ಮಾಡಿದಂತಹ ಆರ್ಟಿಕಲ್ಸನ್ನು, ಕ್ಯಾನ್ಸಲ್ ಆದಂತಹ ಆರ್ಟಿಕಲ್ಸ್ ಆಫ್ ಅಸೋಸಿಯೇಷನ್ನ ಕಾಪಿ ಪ್ಲಸ್ ಆಲ್ಟರ್ಡ್ ಆರ್ಟಿಕಲ್ಸ್ ಆಫ್ ಅಸೋಸಿಯೇಷನ್ ಏನಿದೆ ಕಾಪಿ, ಅದನ್ನು ಸಬ್ಮಿಟ್ ಮಾಡುವಂಥದ್ರಲ್ಲಿ ಏನಾದರೂ ಮಿಸ್ಟೇಕ್ ಆಯಿತು, ಸಬ್ಮಿಟ್ ಮಾಡಲಿಲ್ಲ ಅಂತಂದರೆ ವಿದಿನ್ 15 ಡೇಸ್ ವಿದಿನ್ 15 ಡೇಸು ಯಾರು ಅದನ್ನು ರಿಜಿಸ್ಟರ್ ಮಾಡ್ತಾರೋ ಅವ್ರ ಹತ್ರ ಸಬ್ಮಿಟ್ ಮಾಡಲಿಲ್ಲ ಅಂತಂದರೆ 1000 the fine may extend up to 1000 rupees for every copy of the article issued without such alteration. ಸೆಕ್ಷನ್ 15 ಸಬ್ಸೆಕ್ಷನ್ 2 ಪ್ರಕಾರ ಈ ಕಾಪಿಗಳನ್ನು, ಈ 2 ಕಾಪಿ ಆಲ್ಟರ್ ಆದದ್ದು ಆಲ್ಟರ್ ಆಗದೇ ಇರುವಂತಹ 2 ಕಾಪಿಗಳನ್ನು ಯಾರು ರಿಜಿಸ್ಟರ್ ಮಾಡ್ತಾರೋ ಅವ್ರ ಹತ್ರ ಪ್ರೈವೇಟ್ ಕಂಪನಿ ಪಬ್ಲಿಕ್ ಕಂಪನಿಯಾಗಿ ಕನ್ವರ್ಟ್ ಮಾಡುವಾಗ ಸಬ್ಮಿಷನ್ ಮಾಡದೇ ಇದ್ದಂತಹ ಪಕ್ಷದಲ್ಲಿ, ತಪ್ಪಿಸಂತಹ ಪಕ್ಷದಲ್ಲಿ ಅವರಿಗೆ ಕಂಪನಿಗೆ ಮತ್ತು ಕಂಪನಿಯಲ್ಲಿರುವಂತಹ ಪ್ರತಿಯೊಬ್ಬ ಆಫೀಸರ್ಗೂ, ಯಾರು ಆ ತಪ್ಪಲ್ಲಿ ಇನ್ವಾಲ್ವ್ ಆಗಿದ್ದಾರೋ ಅಂತಹ ಪ್ರತಿಯೊಬ್ಬ ಆಫೀಸರ್ಗೂ ವಿಲ್ ಬಿ ಪನಿಷ್ಡ್ with the fine. It may extend up to 1000 rupees per copy. ಒಂದು ಕಾಪಿಗೆ 1000 rupees per copy of the article issued with such alteration, without such alteration. So ಆಲ್ಟ್ರೇಷನ್ ಮಾಡಿದಂತಹ ಕಾಪಿಯನ್ನು, ಆಲ್ಟ್ರೇಷನ್ ಮಾಡಿದ ಕಾಪಿಯನ್ನು ಸಬ್ಮಿಟ್ ಮಾಡಲಿಲ್ಲ ಅಂತಂದರೆ, ಸೊ ಯಾವುದೇ ಆರ್ಟಿಕಲ್ಸ್ ಆಫ್ ಅಸೋಸಿಯೇಷನ್ ವಿದೌಟ್ ಆಲ್ಟ್ರೇಷನ್ ಇದೆ ಅಂತಂದರೆ, ಆಲ್ಟ್ರೇಷನ್ ಮಾಡದೇ ಇದ್ದಂತಹ ಕಾಪಿಗಳಿದ್ದರೆ ಪ್ರತಿಯೊಂದು ಕಾಪಿಗೂ 1000 rupeesನ ಹಾಗೆ ಆಲ್ ದ ಆಫೀಸರ್ಸ್ ಇನ್ವಾಲ್ವ್ಡ್ ಇನ್ ಡಿಫಾಲ್ಟ್ ವಿಲ್ ಬಿ ಪನಿಷ್ಡ್. Final decision will be taken by the company after passing a special resolution to convert itself into a public company with immediate effect. Okay, so ಇಮಿಡಿಯೇಟ್ ಇಫೆಕ್ಟಿಂದ ಪ್ರೈವೇಟ್ ಕಂಪನಿ ಪಬ್ಲಿಕ್ ಕಂಪನಿಯಾಗಿ ಕನ್ವರ್ಟ್ ಆಗುವಾಗ ಇಮಿಡಿಯೇಟ್ ಇಫೆಕ್ಟಿಂದ ಒಂದು ಸ್ಪೆಷಲ್ ರೆಸೊಲ್ಯೂಷನನ್ನು ಪಾಸ್ ಮಾಡಿನೇ ಕನ್ವರ್ಷನ್ ಆಗಿಬಿಡ್ತದೆ. ಆ್ಯಂಡ್ ಒಂದು ಕರೆಕ್ಟ್ ಆದಂತಹ ಒಂದು ಫಾರ್ಮ್ ಅಂತ ಇದೆ. ಇನ್ ಅ ಪ್ರಿಸ್ಕ್ರೈಬ್ಡ್ ಫಾರ್ಮ್ ಇಟ್ ವಿಲ್ ಬಿ ಸಬ್ಮಿಟೆಡ್. ಆ್ಯಂಡ್ ದ ಕೇಸ್ ರಾಮ್ ಪುರುಷೋತ್ತಮ್ ಮಿತ್ತಲ್ ವರ್ಸಸ್ ಹಿಲ್ಕ್ರೆಸ್ಟ್ ರಿಯಾಲಿಟಿ SB in the judgment was held in the year 2009. ಇದರ ಪ್ರಕಾರ, ಈ ಜಡ್ಜ್ಮೆಂಟ್ ಪ್ರಕಾರ in court it was held that as a concluding part it was sufficient for the purpose of arriving at the decision that the private company is getting converted into public company and altering its status and making necessary alterations, necessary adjustments, can perform its operations without being affected to the records of registrar of companies.
Okay, so it can make its own alterations, and if the adjustments, even without making any adjustments, without making much adjustments in the records of registrar of companies, both private company can get converted into public company, or without necessary alterations not being affected in the records of registrar of companies, a private company can get converted into public company and perform its operations. Hoping you understood. Thank you.